ಮಳೆತೊಯ್ದ ರಸ್ತೆಗಳು, ನಿಯಾನ್ ಬೆಳಕುಗಳು ಮತ್ತು ಮೌನದೊಳಗೆ ಉಸಿರಾಡುವ ಅಪರಾಧ ಜಗತ್ತು. ಅಲ್ಲೇ ಆರಂಭವಾಗುತ್ತದೆ ಅವನ ಕಥೆ. ಅವನು ರಾಜನಾಗಿ ಹುಟ್ಟಿಲ್ಲ, ಆದರೆ ಅಪಾಯಕಾರಿ ಜಗತ್ತು ಅವನನ್ನು ರಾಜನನ್ನಾಗಿಸಿತು. ತೀಕ್ಷ್ಣ ದೃಷ್ಟಿ, ಮೌನ ಮಾತು ಮತ್ತು ಭಯ ಹುಟ್ಟಿಸುವ ಹಾಜಾತಿ. ಅವನು ನಿಧಾನವಾಗಿ ಅಂಡರ್ವರ್ಲ್ಡ್ನ ಶಿಖರಕ್ಕೆ ಏರುತ್ತಾನೆ. ಕಾರ್ಖಾನೆಗಳು, ಡಾಗ್ಗಳು, ಗುಪ್ತ ವ್ಯವಹಾರಗಳು, ಈ ಎಲ್ಲದ ಮಧ್ಯೆ ಅವನ ಸಾಮ್ರಾಜ್ಯ ವಿಸ್ತರಿಸುತ್ತಿತ್ತು. ಶಕ್ತಿ ಬಂಗಾರದಂತೆ ಹೊಳೆಯುತ್ತಿತ್ತು, ಆದರೆ ಅದರೊಳಗೆ ವಿಷವೂ ಮಿಶ್ರಿತವಾಗಿತ್ತು. ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತ ಅವನು ಸಿಗರೇಟಿನ ಹೊಗೆಯ ಹಿಂದೆ ಜಗತ್ತನ್ನು ಓದುತ್ತಿದ್ದ. ಮಾತಿಗಿಂತ ಮೌನವೇ ಅವನ ಅಸ್ತ್ರ. ಪ್ರತಿ ನಡೆ ಲೆಕ್ಕಾಚಾರ, ಪ್ರತಿ ನಗು ಸಂಶಯ. ಆದರೆ ನೆರಳಿನಲ್ಲಿ ದ್ರೋಹ ಬೆಳೆಯುತ್ತಿತ್ತು. ನಂಬಿದ್ದ ಕೈಗಳೇ ಬೆನ್ನಿಗೆ ಚೂರಿ ಇಡುತ್ತವೆ. ಒಂದೇ ಬಲ್ಬಿನ ಬೆಳಕಿನಲ್ಲಿ ಸತ್ಯ ಬಯಲಾಗುತ್ತದೆ. ಈ ಜಗತ್ತಿನಲ್ಲಿ ಯಾರೂ ಶುದ್ಧಲ್ಲ. ಅವನ ಪಕ್ಕದಲ್ಲಿದ್ದಳು ಒಬ್ಬಳು, ಸೌಂದರ್ಯ ಮತ್ತು ಅಪಾಯ ಎರಡನ್ನೂ ಧರಿಸಿದ ಮಹಿಳೆ. ಅವಳು ರಾಣಿ, ಆದರೆ ಕಿರೀಟವಿಲ್ಲದ ರಾಣಿ. ಅವರಿಬ್ಬರ ನಡುವೆ ಪ್ರೀತಿ ಕಡಿಮೆ, ಶಕ್ತಿ ಹೆಚ್ಚು. ಈ ಕಥೆ ಮಕ್ಕಳ ಫೇರಿ ಟೇಲ್ ಅಲ್ಲ. ಇದು ದೊಡ್ಡವರಿಗಾಗಿ. ಇಲ್ಲಿ ಕಿರೀಟ ಹೊಗೆಯಿಂದ ಮಾಡಲ್ಪಟ್ಟದ್ದು, ಮತ್ತು ಪ್ರತಿಯೊಂದು ಕನಸಿಗೂ ಬೆಲೆ ಇದೆ. ರಾತ್ರಿ ಕರ್ನಾಟಕ ಮೌನವಾಗಿದ್ದರೂ ಅದರೊಳಗೆ ಬೆಂಕಿ ಉರಿಯುತ್ತಿತ್ತು. ಗುಂಡಿನ ಶಬ್ದ, ಬೆಂಕಿಯ ಕಿಡಿ ಮತ್ತು ವಿಧಿಯ ನಿರ್ಧಾರ. ಒಂದು ಕ್ಷಣದಲ್ಲಿ ಅವನು ಕೈಗಳನ್ನು ನೀರಿನಲ್ಲಿ ತೊಳೆಯುತ್ತಾನೆ. ರಕ್ತ ಕಾಣಿಸದಿದ್ದರೂ ಅಂತರಾತ್ಮದ ಕಲೆ ತೊಳೆಯಲಾಗುವುದಿಲ್ಲ. ಶಕ್ತಿ ಗೆದ್ದರೂ ಮನಸ್ಸು ಸುತ್ತಿತ್ತು. ಕೊನೆಗೆ ಸಾಮ್ರಾಜ್ಯ ಸುಡುತ್ತದೆ. ಅವನು ಒಂಟಿಯಾಗಿ ನಡೆಯುತ್ತಾನೆ. ಹಿಂದೆ ನಾಶ, ಮುಂದೆ ಉದಯಿಸುವ